ಎಪಿಸೋಡ್ 6 ಮಾಯಾ ಚಾಕ್ ಮತ್ತು ಹೊಸ ಉಯ್ಯಾಲೆ. ಆದಿ ತರಗತಿಯ ಕಿಟಕಿಯ ಬಳಿ ನಿಂತಿದ್ದನು. ಹೊರಗಿನ ಆಟದ ಮೈದಾನವನ್ನು ನೋಡುತ್ತಿದ್ದಾಗ ಅವನ ಗಮನ ಒಂದು ಕಡೆ ಹೋಯಿತು. ಕೆಲವು ಚಿಕ್ಕ ಮಕ್ಕಳು ಒಡೆದಿರುವ ಉಯ್ಯಾಲೆ ಬಳಿ ದುಃಖದಿಂದ ನಿಂತಿದ್ದರು. ಅವರಿಗೆ ಯಾಕಿಷ್ಟು ದುಃಖ ಎಂದು ಆದಿಗೆ ಅರ್ಥವಾಗಲಿಲ್ಲ. ಆದರೆ ತಕ್ಷಣ ಅವನಿಗೆ ತನ್ನ ಜೇಬಲ್ಲಿರುವ ಮಾಯಾ ಚಾಕ್ ನೆನಪಾಯಿತು. ಹಾಗೆ ರಿಯಾ ಹೇಳಿದ ಮಾತು ಕೂಡ ನೆನಪಾಯಿತು, ಈ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು ಎಂದು. ಆದಿ ಇನ್ನೂ ಒಂದು ಕ್ಷಣವೂ ಕಾಯಲಿಲ್ಲ. ಅವನು ಬೇಗನೆ ತರಗತಿಯಿಂದ ಹೊರಗೆ ಓಡಿ ಆಟದ ಮೈದಾನ ಕಡೆಗೆ ಹೋದನು. ಮಕ್ಕಳ ಬಳಿಗೆ ಹೋಗಿ ಆದಿ ಕೇಳಿದನು, ಏನಾಯಿತು, ಯಾಕೆ ನೀವು ಇಲ್ಲಿ ದುಃಖದಿಂದ ನಿಂತಿದ್ದೀರಾ? ಮಕ್ಕಳು ಉಯ್ಯಾಲೆ ಕಡೆ ತೋರಿಸಿ ಹೇಳಿದರು, ನಿನ್ನೆ ಇದರ ಸರಪಳಿ ಒಡೆದಿದೆ, ಯಾರೂ ಇದನ್ನು ಸರಿಪಡಿಸಿಲ್ಲ, ಆದ್ದರಿಂದ ನಾವು ಆಟ ಆಡಲು ಆಗುತ್ತಿಲ್ಲ. ಆದಿ ಸ್ವಲ್ಪ ನಗುತ್ತಾನೆ. ಅವನಿಗೆ ಒಂದು ಯೋಚನೆ ಬಂತು. ಯಾರಿಗೂ ಕಾಣದಂತೆ ಅವನು ಉಯ್ಯಾಲೆ ಹಿಂದೆ ಹೋದನು. ಆದಿ ತನ್ನ ಜೇಬಿನಿಂದ ಮಾಯಾ ಚಾಕ್ ತೆಗೆದು ನೆಲದಲ್ಲಿ ಹೊಸ ಸರಪಳಿ ಮತ್ತು ಉಯ್ಯಾಲೆಯನ್ನು ಚಿತ್ರಿಸಲು ಪ್ರಾರಂಭಿಸಿದನು. ಅವನು ಚಿತ್ರಿಸಿದ ಕೂಡಲೇ ಆ ಚಿತ್ರ ನಿಧಾನವಾಗಿ ಹೊಳೆಯತೊಡಗಿತು ಮತ್ತು ಕ್ಷಣದಲ್ಲೇ ಅದು ನಿಜವಾದ ಉಯ್ಯಾಲೆಯಾಗಿ ಮಾರ್ಪಟ್ಟಿತ್ತು. ಮಕ್ಕಳು ತುಂಬ ಆಶ್ಚರ್ಯದಿಂದ ನೋಡಿದರು. ಅವರ ಸಂತೋಷದಿಂದ ಉಯ್ಯಾಲೆ ಆಡಲು ಪ್ರಾರಂಭಿಸಿದರು. ಆದಿ ಅವರನ್ನು ನೋಡುತ್ತಾ ಮೃದುವಾಗಿ ನಕ್ಕನು. ಅವನಿಗೆ ಗೊತ್ತಾಯಿತು, ಈ ಮಾಯಾ ಚಾಕ್ ನಿಜವಾಗಿಯೂ ಒಳ್ಳೆಯ ಕೆಲಸಗಳಿಗೆ ಬಳಸಬಹುದು. ಈ ಸಮಯದಲ್ಲಿ ರಿಯಾ ಅಲ್ಲಿಗೆ ಬಂದಳು. ಎಲ್ಲವನ್ನೂ ಗಮನಿಸಿದಳು. ಅವಳು ನಗುತ್ತಾ ಆದಿಗೆ ಹೇಳಿದಳು, ಆದಿ, ನೀನು ಈ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೀಯಾ. ಆದರೆ ಆದಿಗೆ ಇನ್ನೂ ಗೊತ್ತಿರಲಿಲ್ಲ, ಈ ಮಾಯಾ ಚಾಕ್ ಅವನನ್ನು ಇನ್ನೂ ಎಷ್ಟು ಸಾಹಸಗಳ ಕಡೆ ಕರೆದುಕೊಂಡು ಹೋಗಬಹುದು ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.